ಇವತ್ತು ಹೆಂಗಾಯ್ತು ಆಡಳಿತ ಅಂದರೆ ನಮ್ಮ ಮಂತ್ರಿ ಹಿಟ್ಲರ್ ಆಡಳಿತ, ನಾನು ಮಾಡಿದ್ದೇ ಫೈನಲ್ ಅಂತಾರೆ, ನಾನು ಮಾಡಿದ್ದೇ ಫೈನಲ್ ಅಂತ. ನೀನು ಏನು ಮಾಡ್ಬೇಕು ಹೇಳಿ? ಅಲ್ಲ ದುರುಪಯೋಗ ಅಲ್ರಿ, ಅದರ್ಸೋದು ಪಾಪ. ಇನ್ನೂ ನಿಮಗೆ ಗೊತ್ತಿಲ್ಲ, ಎಲ್ಲರನ್ನ ಎಂತೆಂಥವ್ರನ್ನ ನನ್ನ ಜೊತೆಗೆ ತಿರುಗಾಡ್ತಾರನ್ನ ಅವ್ರೆಲ್ಲರನ್ನ ಕೇಸ್ ಮಾಡಿ ಸಿಗಾಕೋದು. ಅವ್ರು ಏನಾನು ಹೊಲ ಮನೆ ಲಿಟಿಗೇಷನ್ ಇದ್ರೆ ಔಟ್ರನ್ನ ಎಳ್ಕೊಂಬರೋದು, ಬೇರೆ ರೀತಿಯಿಂದ ಅವ್ರಿಗೆ ಎದುರಿಸೋದು, ಎಲ್ಲ ಅವ್ರೆಲ್ಲ ಇನ್ನೊಬ್ಬರ ಹೆಸರಲ್ಲೇ ಮಾಡಿಸೋದು ಡಾಕ್ಯುಮೆಂಟ್ನಾಗ. ಈ ಥರ ನಡೆದೈತೆ. ನಿಮ್ಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರ ಇವತ್ತೇನು ಹೇಳ್ತಾನೆ, ಜಿಲ್ಲಂತ ಕಾಂಗ್ರೆಸ್ ಕುಸಿದೋಗೈತಿ. ಜಿಲ್ಲಾ ಏನಾಗೈತೆ ಅಂದರೆ ಈ ಮಂತ್ರಿ ಮಾತು ಸುಳ್ಳು ಮಂತ್ರಿ, ಇತ್ತು ಮಾತು ನಾವು ಕೇಳಬಾರ್ದು, ಇತ್ತು ಭಾಷಣ ಕೇಳಬಾರ್ದು ಅಂತೇಳಿ ಇವತ್ತು ಜಿಲ್ಲೆದಾಗ ಯಾರು ಕಾಂಗ್ರೆಸ್ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿ ಯಾರು ಬಂದಿಲ್ಲ. ನಿಮ್ಗೆ ಗೊತ್ತಿರಲಿ, ರೇವಣ್ಣ ಪಾಪ MP ಬಿಡತ್ತ, ಬಳ್ಳಾರಿ ಬೇಕಾದ್ರೆ KDP ಬಳ್ಳಾರಿಗೆ ಹೋಗ್ತಾನೆ, ರಾಯಚೂರಿಗೆ ಬೇಕಾದ್ರೆ ರಾಯಚೂರಿಗೆ ಹೋಗ್ತಾನೆ, ಕೊಪ್ಪಳಕ್ಕೆ ಬೇಕಾದ್ರೆ 3 ಜಿಲ್ಲೆಗೆ ಬೇಕಾಗ್ತದೆ. ಆತನ ಒಂದೇ ಜಿಲ್ಲೆ ಸೀಮಿತ ಅಂತ ಅಲ್ಲಿ MP ಇವತ್ತು. ಅವ್ರು ಇದ್ದಂಥ ಲೋಕಲ್ ಶಾಸಕರು ಈ ಸುಳ್ಳು ಮಾತು ಕೇಳೋದು ಬೇಡ, ಈ ಸುಳ್ಳು ಮಂತ್ರಿ ಮಾತು ಕೇಳಿ ಸಾಕಾಗೈತೆ ಅಂತೇಳಿ ಒಬ್ಬರನ್ನ ಬಂದರು. ಇವತ್ತು ಇಲ್ಲಿ ಈ ಕೊಪ್ಪಳದಲ್ಲಿ ರಾಜ್ಯದಲ್ಲೇ ಕುಸಿದೈತಿ, ಇಲ್ಲೇ ಕುಸಿದೈತಿ. ಇಂಥ ಮಂತ್ರಿ ಮಾತು ಕೇಳೋದಕ್ಕೆ ನಮ್ಮ ಪರಿಸ್ಥಿತಿ ಜಿಲ್ಲೆದಾಗ ಹಿಂಗೆ ಆಗೈತಿ. ಇನ್ನೂ ಭಾಳ ಇದೆ ಅವ್ರ ಅವ್ಯವಹಾರಗಳು ನಿಮ್ಗೆ ಕೇಳ್ತಾ ಇದ್ದೀನಿ ನೋಡಿರಿ. ಇನ್ನೂ ಒಂದು ಕೂಡ ಇವತ್ತು ನಾನು ಹೇಳಲ್ಲ. ಮತ್ತು ಇವತ್ತು ಪರಿಸ್ಥಿತಿ, ಒಬ್ಬ ಮನುಷ್ಯ ಬಡವ ಇವತ್ತು ಹೆಂಗಾಯ್ತು ಆಡಳಿತ ಅಂದರೆ ನಮ್ಮ ಮಂತ್ರಿ ಹಿಟ್ಲರ್ ಆಡಳಿತ, ನಾನು ಮಾಡಿದ್ದೇ ಫೈನಲ್ ಅಂತಾರೆ, ನಾನು ಮಾಡಿದ್ದೇ ಫೈನಲ್ ಅಂತ. ನೀನು ಏನು ಮಾಡ್ಬೇಕು ಹೇಳಿ? ಅಲ್ಲ ದುರುಪಯೋಗ ಅಲ್ರಿ, ಅದರ್ಸೋದು ಪಾಪ. ಇನ್ನೂ ನಿಮಗೆ ಗೊತ್ತಿಲ್ಲ, ಎಲ್ಲರನ್ನ ಎಂತೆಂಥವ್ರನ್ನ ನನ್ನ ಜೊತೆಗೆ ತಿರುಗಾಡ್ತಾರನ್ನ ಅವ್ರೆಲ್ಲರನ್ನ ಕೇಸ್ ಮಾಡಿ ಸಿಗಾಕೋದು. ಅವ್ರು ಏನಾನು ಹೊಲ ಮನೆ ಲಿಟಿಗೇಷನ್ ಇದ್ರೆ ಔಟ್ರನ್ನ ಎಳ್ಕೊಂಬರೋದು, ಬೇರೆ ರೀತಿಯಿಂದ ಅವ್ರಿಗೆ ಎದುರಿಸೋದು, ಎಲ್ಲ ಅವರೆಲ್ಲ ಇನ್ನೊಬ್ಬರ ಹೆಸರಲ್ಲೇ ಮಾಡಿಸೋದು ಡಾಕ್ಯುಮೆಂಟ್ನಾಗ. ಈ ಥರ ನಡೆದೈತೆ. ನಿಮ್ಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರ ಇವತ್ತೇನು ಹೇಳ್ತಾನೆ, ಜಿಲ್ಲಂತ ಕಾಂಗ್ರೆಸ್ ಕುಸಿದೋಗೈತಿ. ಜಿಲ್ಲಾ ಏನಾಗೈತೆ ಅಂದರೆ ಈ ಮಂತ್ರಿ ಮಾತು ಸುಳ್ಳು ಮಂತ್ರಿ, ಇತ್ತು ಮಾತು ನಾವು ಕೇಳಬಾರ್ದು, ಇತ್ತು ಭಾಷಣ ಕೇಳಬಾರ್ದು ಅಂತೇಳಿ ಇವತ್ತು ಜಿಲ್ಲೆದಾಗ ಯಾರು ಕಾಂಗ್ರೆಸ್ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿ ಯಾರು ಬಂದಿಲ್ಲ. ನಿಮ್ಗೆ ಗೊತ್ತಿರಲಿ, ರೇವಣ್ಣ ಪಾಪ MP ಬಿಡತ್ತ, ಬಳ್ಳಾರಿ ಬೇಕಾದ್ರೆ KDP ಬಳ್ಳಾರಿಗೆ ಹೋಗ್ತಾನೆ, ರಾಯಚೂರಿಗೆ ಬೇಕಾದ್ರೆ ರಾಯಚೂರಿಗೆ ಹೋಗ್ತಾನೆ, ಕೊಪ್ಪಳಕ್ಕೆ ಬೇಕಾದ್ರೆ 3 ಜಿಲ್ಲೆಗೆ ಬೇಕಾಗ್ತದೆ. ಆತನ ಒಂದೇ ಜಿಲ್ಲೆ ಸೀಮಿತ ಅಂತ ಅಲ್ಲಿ MP ಇವತ್ತು. ಅವ್ರು ಇದ್ದಂಥ ಲೋಕಲ್ ಶಾಸಕರು ಈ ಸುಳ್ಳು ಮಾತು ಕೇಳೋದು ಬೇಡ, ಈ ಸುಳ್ಳು ಮಂತ್ರಿ ಮಾತು ಕೇಳಿ ಸಾಕಾಗೈತೆ ಅಂತೇಳಿ ಒಬ್ಬರನ್ನ ಬಂದರು. ಇವತ್ತು ಇಲ್ಲಿ ಈ ಕೊಪ್ಪಳದಲ್ಲಿ ರಾಜ್ಯದಲ್ಲೇ ಕುಸಿದೈತಿ, ಇಲ್ಲೇ ಕುಸಿದೈತಿ. ಇಂಥ ಮಂತ್ರಿ ಮಾತು ಕೇಳೋದಕ್ಕೆ ನಮ್ಮ ಪರಿಸ್ಥಿತಿ ಜಿಲ್ಲೆದಾಗ ಹಿಂಗೆ ಆಗೈತಿ. ಇನ್ನೂ ಭಾಳ ಇದೆ ಅವ್ರ ಅವ್ಯವಹಾರಗಳು ನಿಮ್ಗೆ ಕೇಳ್ತಾ ಇದ್ದೀನಿ ನೋಡಿರಿ. ಇನ್ನೂ ಒಂದು ಕೂಡ ಇವತ್ತು ನಾನು ಹೇಳಲ್ಲ. ಮತ್ತು ಇವತ್ತು